ಗೂಂಡಾಗಳ ಸರ್ಕಾರ ಇದು. ನಾನು ನೇರವಾಗಿ ಹೇಳ್ತಾ ಇದ್ದೀನಿ, ಇದು ಗೂಂಡಾಗಳ ಸರ್ಕಾರ ಇದು. ಅಧಿಕಾರ ಕೊಟ್ಟವ್ರು ಯಾರು ನಿಮ್ಗೆ ಧಮಕಿ ಹಾಕಕ್ಕೆ? ಅವರು ಟ್ಯಾಕ್ಸ್ ಪೇಯರ್, ಸಾವಿರಾರು ಕೋಟಿ ಟ್ಯಾಕ್ಸ್ ಅನ್ನ ಕಟ್ತಾರೆ. ಬೆಂಗಳೂರು ಕಾರ್ಪೊರೇಷನ್ ಇರ್ಬೋದು, ಅವರು ಒಂದು 2,000 ಕೋಟಿ ಮೇಲೆ ಕೊಟ್ಟಿದ್ದಾರೆ ಟಾಯ್ಲೆಟ್ ಕಟ್ಟಕ್ಕೆ, ಪಬ್ಲಿಕ್ ಟಾಯ್ಲೆಟ್ ಕಟ್ಟಕ್ಕೆ. ಎಲ್ಲೆಲ್ಲಿ ಫ್ಲಡ್ ಆಗಿದೆಯೋ ಆ ಫ್ಲಡ್ ಆದ ಸಂದರ್ಭದಲ್ಲಿ ಮನೆಗಳು ಕಟ್ಟಕ್ಕೆ ಹಣ ಕೊಟ್ಟಿದ್ದಾರೆ. ನೀವು ಕೊಟ್ಟಿದ್ದೀರಾ? ಕಾಂಗ್ರೆಸ್ ಪಾರ್ಟಿಯವರು ಎಲ್ಲಾನ ಒಂದು ಮನೆ, ಇಡೀ ರಾಜ್ಯದಲ್ಲಿ ಒಂದು ಮನೆ ಕೊಟ್ಟಿರೋದು ಎಲ್ಲಾನ ಹೇಳಿ, ನಿಮ್ಮ ಕಾಂಗ್ರೆಸ್ ಪಾರ್ಟಿಯಿಂದ ಕೊಟ್ಟಿದ್ದೀರಾ? ಇಲ್ಲ, ಅವ್ರು ಕೊಟ್ಟಿದ್ದಾರೆ, ಧರ್ಮಾತ್ಮರು ಕೊಟ್ಟಿದ್ದಾರೆ. ಕೊಟ್ಟಿರೋರ್ಗೆ ನೀವು ಬೃಹಸ್ಪತಿಗಳ ಅಂದ್ರೆ ನೀವ್ಯಾವ ಪತಿಗಳು? ಈ ರೀತಿ ಧಮಕಿ ಹಾಕಿ ಸಮೀಕ್ಷೆಗಳನ್ನ ಮಾಡಿಸುವಂಥದ್ದು ಸಂವಿಧಾನಕ್ಕೆ ಅಗೌರವ ಮಾಡ್ದಂಗೆ. ಆಕ್ಚುಲಿ ಜಾತಿ ಗಣತಿ ಮಾಡಕ್ಕೆ ನಿಮ್ಗೆ ಅಧಿಕಾರನೇ ಇಲ್ಲ, ಸಂವಿಧಾನದ ಅಡಿಯಲ್ಲಿ ಅಧಿಕಾರನೇ ಇಲ್ಲ ನಿಮ್ಗೆ. ಕೇಂದ್ರ ಸರ್ಕಾರಕ್ಕೆ ಮಾತ್ರ ಅಧಿಕಾರ ಇರೋದು. ನೀವು ಮಾಡ್ತಾ ಇರೋದೇ ಅಕ್ರಮ, ಅದರಲ್ಲಿ ಧಮಕಿ ಹಾಕೋದು ಇನ್ನೊಂದು ಅಕ್ರಮ ನೀವು ಮಾಡ್ತಾ ಇರೋದು. ಇದು ಬಹಳ ದಿನ ನಡೆಯಲ್ಲ, ಈ ಧಮಕಿಗಳೆಲ್ಲ ನಡೆಯಲ್ಲ. ಈಗ ಕೇಂದ್ರ ಸರ್ಕಾರದ ಸಮೀಕ್ಷೆ ಆಗ್ಲೇ ಪ್ರಾರಂಭ ಆಗ್ತಾ ಇದೆ. ಅದಾದ್ಮೇಲೆ ಈ ವರದಿ ಕಳೆದ ಬಾರಿ 165 ಕೋಟಿ ಮಾಡಿದ್ರಲ್ಲ, ಎಲ್ಲಾಯ್ತು? ಕಸದ ಬುಟ್ಟಿಗೆ ಹೋಯ್ತಾ? ಕಸದ ಬುಟ್ಟಿಗೆ ತಾನೇ ಹೋಗಿದ್ದು. 165 ಕೋಟಿ ಟ್ಯಾಕ್ಸ್ ಪೇಯರ್ಸ್ ಹಣ ತಿಂದು ತೇಗಿ ನೀರು ಕುಡಿದ್ರಲ್ಲ ನೀವು. ನಾಚಿಕೆ ಆಗಲ್ವಾ ನಿಮಗೆ? ಜನ ಕೇಳ್ತಾ ಇದ್ದಾರೆ 165 ಕೋಟಿ ಯಾಕೆ? ಇವನ್ ರಾಹುಲ್ ಗಾಂಧಿ ಪಟ್ ಅಂತ ಹೇಳಿದ ತಕ್ಷಣ ಸಮೀಕ್ಷೆನೆ ಡಮಾರ್ ಅಂದೋಯ್ತು. ರಾಹುಲ್ ಗಾಂಧಿ ಈ ಸಮೀಕ್ಷೆ ಬಗ್ಗೆ ಡಿ ಕೆ ಶಿವಕುಮಾರ್ ಕಂಪ್ಲೇಂಟ್ ಮಾಡಿದಾಗ ಈ ಸಮೀಕ್ಷೆನ ಕ್ಯಾನ್ಸಲ್ ಮಾಡಿದ್ರಿ ಪಟ್ ಅಂತ. 165 ಕೋಟಿ ಯಾರ ಹಣ? ಜ್ಞಾನ ಬೇಡವಾ ನಿಮ್ಗೆ? ಈಗ ಮತ್ತೆ 450 ಕೋಟಿ ಹಣ ಖರ್ಚು ಮಾಡ್ತಾ ಇದ್ದೀರಾ. ಯಾರ ಹಣ ಇದು? ಟ್ಯಾಕ್ಸ್ ಪೇಯರ್ಸ್ ಹಣ. ಕಾಂಗ್ರೆಸ್ ಪಾರ್ಟಿದ ಇದು? ಈ ಗೌಪ್ಯತೆಯನ್ನ ಕಾಪಾಡಬೇಕಾಯ್ತು.